ಗೋವಿಂದ ಪ್ರತಿ ಭಕ್ತರ ಹೃದಯದಲ್ಲಿ ನೆಲೆಸಿರುವ ಶ್ರೀ ವೆಂಕಟೇಶ್ವರ ಶ್ರೀ ಶ್ರೀನಿವಾಸ ಗೋವಿಂದ ಗೋವಿಂದ ಕಲಿಯುಗ ವೈಕುಂಠ ಗೋವಿಂದ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ್ವರ ಶ್ರೀ ಶ್ರೀನಿವಾಸ ಗೋವಿಂದ ಗೋವಿಂದ ಕಲಿಯುಗ ವೈಕುಂಠ ಗೋವಿಂದ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ್ವರ ಶ್ರೀ ಶ್ರೀನಿವಾಸ ಗೋವಿಂದ ಗೋವಿಂದ ಭಕ್ತರ ಕಷ್ಟಗಳನ್ನು ನಿವಾರಿಸುವ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ್ವರ ಗೋವಿಂದ ಗೋವಿಂದ ಭಕ್ತರ ಕಷ್ಟಗಳನ್ನು ನಿವಾರಿಸುವ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ್ವರ ಗೋವಿಂದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ್ವರ ಗೋವಿಂದ ಗೋವಿಂದ ಕಲಿಯುಗ ವೈಕುಂಠ ಗೋವಿಂದ ಶ್ರೀ ಶ್ರೀನಿವಾಸ ಶ್ರೀ ಶ್ರೀನಿವಾಸ ಶ್ರೀ ಶ್ರೀನಿವಾಸ ಗೋವಿಂದ 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 ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ್ವರ ಗೋವಿಂದ ಗೋವಿಂದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ್ವರ ಗೋವಿಂದ ಪಾದಯಾತ್ರೆ ಭಕ್ತಾದಿಗಳಿಗೆ ಅದ್ಭುತ ದರ್ಶನ ಭಾಗ್ಯ ನೀಡುವ ಗೋವಿಂದ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ್ವರ ಗೋವಿಂದ ಕಲಿಯುಗ ವೈಕುಂಠ ಗೋವಿಂದ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ್ವರ చిత్తూరు దాంట్లో వెంకటేశ్వర స్వామికి అంటే జోరుగా చెప్పాల గోవిందా గోవిందా మీ గోవిందాలంతా తిరుపతి వరకు పోయినాయి ఇంకొక కొంచెం జోరుగా అంటే సోమవారికి వినిపిస్తాయి గోవిందా 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 మన తాలూకు అందరికి దిష్టి పోవాలని మన ఏడుకొండల స్వామికి దిష్టి కాయిస్తున్నాం. టమాటాలు మంచి రేట్లు అమ్మాలి, ఏడాది చెప్పింది మంచి రేటు అమ్మాలి రైతులకి. 3 ఏళ్ళు ఇంకా రేట్లు లేదు, ఈ సంవత్సరం అన్న బాగా అమ్మాలని చెప్పేసి దిష్టిస్తున్నాం. ಎಲ್ರಿಗೂ ನಮಸ್ಕಾರ. ಏನು ಇವತ್ತು ಮುಳಬಾಲ್ ಕೋಲಾರ ಡಿಸ್ಟ್ರಿಕ್ಟ್ ಮುಳಬಾಲ್ ತಾಲೂಕು ಎನ್ನುವಡ್ಡಲ್ಲಿ ಟೊಮಾಟೊ ಮಾರ್ಕೆಟಲ್ಲಿ ಇವತ್ತು ತಿರುಮಲ ತಿರುಪತಿ ದೇವಸ್ಥಾನಕ್ಕೆ ರಥ ಸಪ್ತಮಿ
ಬ್ರಹ್ಮೋತ್ಸವಕ್ಕೆ ಸುಮಾರು 7 ಲಕ್ಷ ಭಕ್ತಾದಿಗಳು ಬರ್ತಾರಂತ ನಮ್ಮ ಕಮಿಟಿ ತೀರ್ಮಾನ ತಗೊಂಡಿದ್ದಾರೆ. ಅದಕ್ಕೆ ನಮ್ಮ ಒಡ್ಡಲ್ಲಿ ಮಾರ್ಕೆಟು ಮತ್ತು ಬಾಗೇಪಲ್ಲಿಂದ ಸುಮಾರು 25 ಟನ್ ತರಕಾರಿನ ಕಳಿಸ್ತಾ ಇದ್ದೀವಿ. ನಮ್ಮ ಒಡ್ಡಲ್ಲಿ ಟೊಮಾಟೊ ಮಾರ್ಕೆಟಿಂದ ಸುಮಾರು 15 ಟನ್ ತರಕಾರಿ ಮತ್ತು ಟೊಮಾಟೋನ ಕಳಿಸ್ತಾ ಇದ್ದೀವಿ. ಇಲ್ಲಿ ಲೋಡ್ ಆಗಬೇಕು, ತರಕಾರಿ ಲೋಡ್ ಆಗಬೇಕಂದ್ರೆ ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಬೆಳೆದುಕೊಂಡು ಬಂದಿರೋದಕ್ಕೆ ಇವತ್ತು ನಾವು ತಿರುಮಲಕ್ಕೆ ಟೊಮಾಟೊ ಕಳಿಸ್ತಾ ಇದ್ದೀವಿ, ಎಲ್ಲ ಕಳಿಸ್ತಾ ಇದ್ದೀವಿ. ನಮ್ಮ ರೈತ ಬಾಂಧವರು ಮತ್ತು ನಮ್ಮ ವ್ಯಾಪಾರಸ್ಥರು, ಮಂಡಿ ಮಾಲೀಕರು ಎಲ್ಲರೂ ಸೇರಿ ಇವತ್ತು ಸುಮಾರು 15 ಟನ್ ತರಕಾರಿನ ಕಳಿಸ್ತಾ ಇದ್ದೀವಿ. ಸುಮಾರು 7 ಲಕ್ಷ ಭಕ್ತಾದಿಗಳು ಬರ್ತಾರಂತ ನಮಗೆ ಒಂದು ಪಲನೇರು ರವೀಂದ್ರ ರೆಡ್ಡಿ ಅವರು ತಿಳಿಸಿದಾಗ ನಾವು 1ನೇ ತಾರೀಕು ಹೇಳಿದ್ರು, 2ನೇ ತಾರೀಕು ಕೊಡಬೇಕಂತೇಳು 2ನೇ ತಾರೀಕು ಬೆಳಗ್ಗೆ ಕೊಡ್ತೀವಿ ಅಂತ ನಿನ್ನೆ ಸಾಯಂಕಾಲ ತರಕಾರಿ ಎಲ್ಲ ಪರ್ಚೇಸ್ ಮಾಡಿ ಇವತ್ತು ಟೊಮಾಟೊ ಎಲ್ಲ ಹಾಕಿ ನಮ್ಮ ರೈತರು ಕೂಡ ಹಾಕಿದ್ದಾರೆ. ಟೊಮಾಟೊ ಎಲ್ಲ ಆಗಿ ಫುಲ್ ಲೋಡ್ ಆಗಿದೆ, ಇನ್ನೂ ಮಿಕ್ಕಿದೆ, ಅಷ್ಟು ಲೋಡ್ ಮಾಡಿದ್ದಾರೆ. ರವೀಂದ್ರ ರೆಡ್ಡಿನೂ ಮತ್ತು ಡ್ರೈವರು ಅವ್ರನ್ನ ಇದು ದೇವಸ್ಥಾನದಿಂದ ಬರೋರು ಸಾಕು ಅಂತ ಇದ್ದಾರೆ, ಯಾಕಂದರೆ ಅಷ್ಟು ಫುಲ್ ಲೋಡ್ ಆಗಿದೆ. ಅಷ್ಟು ಇನ್ನೊಂದು ಗಾಡಿ ಲೋಡ್ ಆಗ್ತಾ ಇತ್ತು, ಅಷ್ಟು ತರಕಾರಿನೂ ಟೊಮಾಟೊ ಕಳಿಸಿದ್ದಾರೆ. ಯಾಕಂದರೆ ವರ್ಷದಲ್ಲಿ 3 ಸಲ 4 ಸಲ ಕಳಿಸ್ತಾ ಇದ್ದೀವಿ ಬ್ರಹ್ಮೋತ್ಸವಕ್ಕೆ ಮತ್ತು ರಥ ಸಪ್ತಮಿಗೆ ಮತ್ತು ಬೇರೆ ಯಾವ ಕಾರ್ಯಕ್ರಮಗಳಿದ್ರೂ ಸಹ ಕಳಿಸ್ತಾ ಇದ್ದೀವಿ. ಅದೇ ಮತ್ತು ಕಾಣಿಪಾಕಂ ಆಗಲಿ, ಧರ್ಮಸ್ಥಳ, ಎಲ್ಲ ದೇವಸ್ಥಾನಗಳಿಗೂ ನಮ್ಮ ಕೈಲಾದಷ್ಟು ನಾವು ತರಕಾರಿಯನ್ನು ಕಳಿಸ್ತಾ ಇದ್ದೀವಿ. ಯಾಕಂದರೆ ಅಲ್ಲಿ ಭಕ್ತಾದಿಗಳು ಅನ್ನ ಪ್ರಸಾದನ ಮಾಡೋದಕ್ಕೆ. ಅದೇ ರೀತಿ ಇವತ್ತು ನಮಗೆ ಈ ಮಾರ್ಕೆಟಲ್ಲಿ ಇವತ್ತು ನಿಮ್ಗೆ ಗೊತ್ತಿದೆ, ಮುಂದೆ ಸಲ ಹೇಳಿದ್ದೀನಿ, ಒಂದು ಹುಣಸಿನ ಮರಗಳಿದ್ದವು. ಇವತ್ತು ಮಾರ್ಕೆಟ್ ಅಂದರೆ ಕೋಲಾರ ಡಿಸ್ಟಿಕ್ ಅಲ್ಲ, ಎಲ್ಲ ನಮ್ಮ ಸ್ಟೇಟಲ್ಲೇ ಮಾರ್ಕೆಟು ನಂಬರ್ 1 ಆಗಿದೆ. ಯಾಕಂದರೆ ಯಾವುದೇ ಒಂದು ವ್ಯಾಪಾರಸ್ಥರಿಗೆ ಟೊಮಾಟೊ ಬೆಳೆ ಆಗಲಿ ಒಂದು ಇದಿರಲಾಗಲಿ ಒಂದು ಚೆನ್ನಾಗಿದೆ ಇಲ್ಲಿ ಮಾರ್ಕೆಟಲ್ಲಿ. ಇವತ್ತು ನಾವು ಹುಣಸೆ ಮಾರ್ಕೆಟ್ ಯಾರು ಗೊತ್ತಿರಲಿಲ್ಲ, ಇವತ್ತು ನಮ್ಮ ಭಾರತ ದೇಶದಲ್ಲೇ ಗೊತ್ತು ಒಡ್ಡಲ್ಲಿ ಟೊಮಾಟೊ ಮಾರ್ಕೆಟ್ ಎಲ್ಲಿದೆ ಅಂತ. ನಾವು ಆ ದೇವ್ರಿಗೆ ಟೊಮಾಟೊ ಕಲಿಸೋದೇ ಅಲ್ಲಿ ಅನ್ನದಾನದಿಂದ ನಮಗೆ ಇಷ್ಟು ಆಶೀರ್ವಾದ ದೇವರಿಂದ ಇದೆ. ಇವತ್ತು ನಾವು ಚೆನ್ನಾಗಿದೆ, ಇಲ್ಲಿ ರೈತರಿಗೂ ಸೌಕರ್ಯ ಇದೆ, ಎಲ್ಲದಕ್ಕೂ ಸೌಕರ್ಯ ಇದೆ. ಇವತ್ತು ಎಲ್ಲ ವ್ಯಾಪಾರಸ್ಥರು ಭಾರತ ದೇಶದಿಂದ ಬಂದು ಇಲ್ಲಿ ಟೊಮಾಟೊ ಪರ್ಚೇಸ್ ಮಾಡ್ತಿದ್ದಾರೆ. ಮುಂಚೆ ಟೊಮಾಟೊ ಅಂದರೆ ಇಲ್ಲಿ 4-5 ಚೆನ್ನೈ ಈ ಕಡೆ ಇದು ಮದುವೆ ಈ ಕಡೆ ಎಲ್ಲ ಹೋಗ್ತಾ ಇತ್ತು. ಇವಾಗ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಡೆಯೂ ಹೋಗ್ತಾ ಇದೆ. ಇವತ್ತು ಅಷ್ಟು ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗಿದೆ. ನಮ್ಮ ರೈತರಿಗೆ ಎಲ್ಲ ವ್ಯಾಪಾರಸ್ಥರು ಬಂದಾಗ ಒಳ್ಳೆಯದಾಗತ್ತೆ. 3 ವರ್ಷದಿಂದ ರೇಟ್ ಸರಿಯಾಗಿಲ್ಲ, ಈ ವರ್ಷನ ರೇಟ್ ಆಗಲಿ ಅಂತೇಳಿ ದೇವರ ಒಂದು ಕೃಪೆಯಿಂದ ಪೂಜೆ ಕಾರ್ಯಕ್ರಮ ಮಾಡಿ ಇವತ್ತು ನಾವು ಚಾಲನೆ ಕೊಡ್ತಾ ಇದ್ದೀವಿ. ಅದೇ ರೀತಿ ನಮ್ಮ ರವೀಂದ್ರ ರೆಡ್ಡಿಗಳು ಕೂಡ ಸಹ ಒಳ್ಳೆಯ ನಮ್ಮ ಸಾಥ್ ಕೊಟ್ಟಿದ್ದಾರೆ. ಯಾಕಂದರೆ ಸುಮಾರು 15-20 ವರ್ಷಗಳಿಂದ ನಮಗೆ ಟೊಮಾಟೊ ಇಲ್ಲಿಂದ ಕೆಲಸಕ್ಕೆ ನಾವು ಯಾವತ್ತನ್ನ ಗಾಡಿ ಕೇಳಿದ್ವಿ ಕೆಲಸಕ್ಕೆ ಬರ್ತಾ ಇದ್ದಾರೆ. ಅವರು ಅವ್ರ ಟೀಮ್ ಎಲ್ಲರೂ ಯಾವತ್ತೂ ನಮಗೆ ದೇವಸ್ಥಾನದಲ್ಲಿ ದೊಡ್ಡ ಕಾರ್ಯಕ್ರಮ ಇದ್ದಾಗ ಮಾತ್ರ ನಮಗೆ ಮೆಸೇಜ್ ಮಾಡ್ತಾರೆ. ಅದು ಬ್ರಹ್ಮೋತ್ಸವ ಅಂದರೆ ಒಂದು ಸುಮಾರು 10ರಿಂದ 15 ಭಕ್ತಾದಿಗಳು ಬರೋ ಟೈಮಲ್ಲಿ ಇವತ್ತು ನಾಳೆ 4ನೇ ತಾರೀಕು 7 ಲಕ್ಷ ಭಕ್ತಾದಿಗಳು ಬರೋ ಟೈಮಲ್ಲಿ ನೀವು ಕಳಿಸ್ಬೇಕು ಅಂತ ಹೇಳಿದ್ರು. ಇವತ್ತು ನಾವು ಒಡ್ಡಲ್ಲಿ ಮಾರ್ಕೆಟಿಂದ ಫಸ್ಟ್ ಕಳಿಸಿದ್ದು, ಇವತ್ತು ತಾಲೂಕಲ್ಲ, ಡಿಸ್ಟಿಕ್ ಅಲ್ಲ, ಸ್ಟೇಟೆಲ್ಲ ಕಳಿಸ್ತಾ ಇದ್ದಾರೆ. ಇವತ್ತು ಅವ್ರು ದಿನಕ್ಕೊಂದು ಫೋನ್ ಬರ್ತದೆ, ನಾವು ಕಳಿಸಿದ್ರೆ ಅದಕ್ಕೆ ಮೂಲ ಕಾರಣ ಅಂದರೆ ಒಡ್ಡಲ್ಲಿ ಟೊಮಾಟೊ ಮಾರ್ಕೆಟು. ಒಡ್ಡಲ್ಲಿ ಟೊಮಾಟೊ ಮಾರ್ಕೆಟಿಂದ ಸ್ಟಾರ್ಟ್ ಮಾಡಿದ್ದು. ಇವತ್ತು ನಮ್ಮ ಸ್ಟೇಟಲ್ಲೇ ಎಲ್ಲ ಕಡೆಯೂ ಕಳ್ಸೋಕ್ಕೆ ಅವ್ರು ಫೋನ್ ಮಾಡ್ತಾರೆ. ಪ್ರತಿದಿನ ನೋಡ್ಬೋದು, ಒಂದೊಂದು ದಿವಸ ಒಂದೊಂದು ಮಾರ್ಕೆಟಲ್ಲಿ ಕಳಿಸ್ತಾ ಇರ್ತಾರೆ. ಯಾಕಂದರೆ ನಾವು ಸ್ಟಾರ್ಟ್ ಮಾಡಿದಾಗ ಆ ಥರ ಒಂದು ಮುಹೂರ್ತ ಇತ್ತು, ಆ ದೇವರ ಆಶೀರ್ವಾದ ನಮಗಿತ್ತು. ಇವತ್ತು ನಾವು ಅದೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ರವೀಂದ್ರ ರೆಡ್ಡಿ ಅದೇ ಥರ ಎಲ್ಲರೂ ಎಲ್ಲ ಮಾರ್ಕೆಟಲ್ಲಿ ಕಳಿಸ್ತಾ ಇದ್ದಾರೆ. ಇದಕ್ಕೆ ಅವರು ರವೀಂದ್ರ ರೆಡ್ಡಿ ನಮಗೆ ಈ ಥರ ಸಾಥ್ ಕೊಟ್ಟು ನಮಗೆ ದೇವರ ದರ್ಶನಕ್ಕೆ, ದೇವರ ಆಶೀರ್ವಾದಕ್ಕೆ ಇಷ್ಟು ಇದು ಮಾಡಿಕೊಟ್ಟಾರೆ. ರವೀಂದ್ರ ರೆಡ್ಡಿಗೆ ಅಭಿನಂದನೆಗಳು ಹೇಳಬೇಕು. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ಸಹ ಒಳ್ಳೆ ಮಳೆ ಬೆಳೆ, ಒಳ್ಳೆ ಬೆಲೆ ಆಗಲಿ, ಒಳ್ಳೆ ರೇಟ್ ಸಿಗಲಿ ರೈತರಿಗೆ. ಯಾಕಂದರೆ ರೈತರಿಂದ ನಾವಿಲ್ಲಿ ಮಾರ್ಕೆಟ್ ಇರೋದು, ರೈತರಿಗೋಸ್ಕರ ನಾವು ಈ ಮಾರ್ಕೆಟ್ ಇರೋದು, ಎಲ್ಲರೂ ನಾವು ಇಲ್ಲಿ ರೈತರಿಗೋಸ್ಕರ ನಾವು ಬರ್ತಾ ಇರೋದು. ಅದಕ್ಕೋಸ್ಕರ ಇವತ್ತು ಈ ಪೂಜೆ ಕಾರ್ಯಕ್ರಮ ಮಾಡಿ ಮುಂದಿನ ದಿನಗಳಲ್ಲಿ ಒಳ್ಳೆ ರೇಟ್ ಆಗಲಿ, ರೈತರಿಗೆ ಒಳ್ಳೆ ರೇಟ್ ಸಿಗಲಿ ಅಂತೇಳಿ ಈ ಪೂಜೆ ಕಾರ್ಯಕ್ರಮ ಮಾಡಿಸಿದ್ದೀವಿ. ತಪ್ಪದೇ ನೀವೆಲ್ಲರೂ ಹೋಗಿ ತಿರುಮಲಕ್ಕೆ ರಥ ಸಪ್ತಮಿ ಬ್ರಹ್ಮೋತ್ಸವಕ್ಕೆ ಎಲ್ಲರೂ ಹೋಗಿ ದರ್ಶನ ಮಾಡ್ಕೊಂಡ್ಬಿಡ್ರಿ. 9 ದಿನ ನಡೆಯುತ್ತಂತೆ. ಎಲ್ಲರೂ ಹೋಗಿ ದರ್ಶನ ಮಾಡ್ಕೊಂಡ್ಬಿಡ್ರಿ, ದೇವರ ದರ್ಶನ ಮಾಡ್ಕೊಂಡ್ಬಿಡ್ರಿ. ಯಾಕಂದರೆ ಇದು ವರ್ಷಕ್ಕೊಂದ್ಸಲ ಬರುವಂತಹ ರಥ ಸಪ್ತಮಿ ರಥೋತ್ಸವ, ಬ್ರಹ್ಮೋತ್ಸವ ಅಲ್ಲ, ಇದೆಲ್ಲ ದರ್ಶನ ಮಾಡ್ಕೊಂಡ್ಬರ್ಬೇಕು. ಹೋಗಿ ಇಲ್ಲ ಇವತ್ತು ಎಲ್ಲ ನಮ್ಮ ಮಾರ್ಕೆಟಿನ ಎಲ್ಲ ರೈತರು ಮತ್ತು ಮಂಡಿ ಮಾಲೀಕರು, ವ್ಯಾಪಾರಸ್ಥರು ಎಲ್ಲರೂ ಬಂದು ಇವತ್ತು ಲೋಡ್ ಮಾಡಿ ಅನ್ನದಾನ ಕಳಿಸ್ತಾ ಇರುವಂಥ ತಿರುಮಲಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಕೊಡ್ತಾ, ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಈ 4 ಮಾತು ಮಾತಾಡಿ ನಮಸ್ಕರಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ. ಅದೇ ರೀತಿ ಈ ಮಾರ್ಕೆಟು ಇಷ್ಟು ನಾವು ಲೋಡು ಕಳಿಸ್ತಾ ಇದ್ದೀವಿ ವರ್ಷ ನಂದ್ರೂ ಸಹ ಎಲ್ಲರೂ ಸೇರಿ ಮಂಡಿ ಮಾಲೀಕರು ಮತ್ತು ಎಲ್ಲರೂ ಸೇರಿ ನಾವು ಮಾಡ್ತಾ ಇದ್ದಿದ್ದು. ಇದರಲ್ಲಿ ಕೂಡ ಮಂಡಿ ಮಾಲೀಕರು ಫಸ್ಟ್ ಇದಕ್ಕೆ ನಾವು ಲೋಡ್ ಮಾಡಬೇಕು ಅಂದರೆ ಎಲ್ಲರೂ ನಾನು ಮುಂದೆ ಅಂತ ಬರ್ತಾರೆ. ರೈತರು ಕೇಳಿದಾಗ ಕೂಡ ಅದೇ ನಿನ್ನೆ ರೈತರಿಗೆ ನಾವು ಇದು ಬ್ಯಾನರನ್ನು ಇದು ಮಾಡಿದಾಗ 5,016 ರೂಪಾಯಿ ಅಂತ ರಾಮಚಂದ್ರಪ್ಪ ಅಂತ ಹಾಕಿದ್ದಾರೆ. ಪ್ರತಿ ಸಲನೂ ನಾನು ಒಡ್ಡಲ್ಲಿ ಟೊಮಾಟೊ ಲೋಡ್ ಮಾಡಿದಾಗ
ನಾನು 5,016 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾಕಂದರೆ ಅವ್ರು ಇಲ್ಲಿ ಟೊಮೆಟೊ ಹಾಕೊಂಬರೋ ರೈತರು, ಅವ್ರಿಗೆ ದೇವರು ನಾವು ಅನ್ಕೊಂಡು ಮಾಡಿ ಒಂದು ಒಳ್ಳೆಯ ಕೆಲಸ ಆಗಿದೆ. ಅದಕ್ಕೋಸ್ಕರ ಅವ್ರು ರೈತರು ಕೂಡ ಸಹ ಈ ಥರ ಕೊಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಮಾರ್ಕೆಟು ಅಧ್ಯಕ್ಷರ TS ವೆಂಕಟರಮಣ್ಣವ್ರು ಕೂಡ ಬರಬೇಕಂತ ಎಲ್ಲ ಹೋಗಿದ್ದಾರೆ. ಅದಕ್ಕೋಸ್ಕರ ಎಲ್ಲ ಮಂಡಿ ಮಾಲೀಕರು ಬಂದು ಪೂಜೆ ಮಾಡಿ ಅದು ಲೋಡ್ ಮಾಡಿ ಕಳಿಸಿ ಅಂತ ಹೇಳಿದ್ದಾರೆ. ಇದಕ್ಕೋಸ್ಕರ ಎಲ್ಲರೂ ಬಂದು ಮಂಡಿ ಮಾಲೀಕರು ಎಲ್ಲರೂ ಬಂದು ಪೂಜೆ ಮಾಡಿ ಇವತ್ತು ಕಳಿಸ್ತಾ ಇದ್ದೀವಿ. ಇದಕ್ಕೆ ಎಲ್ಲರೂ ಸ್ವಾಗತ ಕೊಡೋಣ, ಎಲ್ಲರಿಗೂ ನಮಸ್ಕರಿಸ್ತಾ ಇದ್ದೀವಿ. ఓం నమో వెంకటేశాయ. మనకి 4వ తారీఖు అది మంగళవారం వస్తుంది. మనకి రథసప్తమి సంవత్సరంలో ఒకసారి బ్రహ్మోత్సవాలు 9 రోజులు బ్రహ్మోత్సవాలు జరిగితే ఎల్లుండి ఆదివారం మంగళవారం నాటికి ఒకే రోజు బ్రహ్మోత్సవాలు 9 వాహనాలు ఒకే రోజు మనకి ఊరేగిస్తారు. అది చాలా అద్భుతమైన రోజు. దానికి దాదాపు 6 నుండి 7 లక్షల మంది వస్తారు ఆ ఉత్సవాలు చూసేదానికి. దానికి కావాల్సినంత వెజిటేబుల్ మన ఒడ్డుపల్లి మార్కెట్ నుండి ఇవ్వడము చాలా గొప్ప విషయము. అన్నో మాట చెప్పాడు స్టేట్లోనే కాదు, ఇది స్టేట్లో కాదు, ఈ ఒడ్డుపల్లి మేము అనేక మార్కెట్లు చూస్తూ ఉంటాం భారతదేశం అంతా. ఇంత పెద్ద ఐకమత్యము, ఇంత మంచి మార్కెట్టు ఈ భారతదేశంలోనే లేదు. ఈ ఒడ్డుపల్లి ఒకటే ఇంత మేము ఎందుకంటే చూస్తూ ఉంటాము. ఇంత క్రమశిక్షణ కానీ, నేను మొన్నే చెప్పాను అన్నకి, సీనన్న కానీ, సత్యన్న కానీ, ఉండే మిత్రులు అందరికీ, అన్న దాదాపు ఒక 10 టన్నులు టమాటాలు అవసరం ఉంటుందంటే వాళ్ళు ఒక సెకండ్ కూడా ఆలోచించకుండా, ఇదే కాదు ఎంత రేట్ అయిపోయిన 3,000 కానీ, అది 5,000 రూపాయలు కానీ రెండో మాటే చెప్పరు వాళ్ళు. ఇది నిజంగానే వాళ్ళకి, ఈ మండి వాళ్ళకి కానీ, ఈ రైతులకు కానీ వెంకటేశ్వర స్వామి ఆశీస్సులు నిండుగా ఉండి వాళ్ళ యొక్క బిజినెస్ కానీ, వాళ్ళ వ్యాపారాలు కానీ అంచులంచులుగా ఎదిగి వాళ్ళు ఇంకా మంచి స్టేజ్కి వెళ్తారని ఆ వెంకటేశ్వర స్వామి. శ్రీ వెంకటేశ్వర గోవింద గోవింద గోవింದ. ಜಗತ್ತಿನ ಪ್ರತಿ ಜೀವಿಗಳ ಕಷ್ಟಗಳನ್ನು ನಿವಾರಿಸುವ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ್ವರ ಗೋವಿಂದ ಗೋವಿಂದ. ಕಲಿಯುಗ ವೈಕುಂಠ ಗೋವಿಂದ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ್ವರ ಶ್ರೀ ಶ್ರೀನಿವಾಸ ಗೋವಿಂದ ಗೋವಿಂದ. ಕಲಿಯುಗ ವೈಕುಂಠ ಗೋವಿಂದ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ್ವರ ಗೋವಿಂದ 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 ಎಂದು ಕರೆದರೆ ಕರುಣಿಸಿ ಕಷ್ಟಗಳನ್ನು ನಿವಾರಿಸುವ ಶ್ರೀ ಶ್ರೀನಿವಾಸ ಶ್ರೀ ಶ್ರೀನಿವಾಸ ಶ್ರೀ ವೆಂಕಟೇಶ್ವರ ಗೋವಿಂದ. ಕಲಿಯುಗ ವೈಕುಂಠ